ಎಲ್ರಿಗೂ ಸ್ವಾಗತ. ಲಾಲ್ಬಾಗ್ ಸಂಚಿಕೆ ಕೊನೆ ಹಂತಕ್ಕೆ ಬಂದಿದ್ದೀವಿ. ಇದು ಕೊನೆಯ ವಿಡಿಯೋ. ನಿಮ್ಮ ಅನಿಸಿಕೆ ದಯವಿಟ್ಟು ಹಂಚ್ಕೋಬೇಕು. ನಿಮ್ಗೆ ಕಳೆದ ವಿಡಿಯೋದಲ್ಲಿ ತೋರಿಸಿದ್ದೆ ಹುಣಸೆಹಣ್ಣು ಫುಲ್ ಕೆಂಪಿತ್ತು ಅಂತ. ಅದರ ಫೋಟೋ ಇದು ಮಿಸ್ ಆಗಿತ್ತು. ಹಾಗೆ ನನ್ನ ಸ್ನೇಹಿತರು ನಾವು ಸ್ವತಂತ್ರ ದಿನಾಚರಣೆ ಮುಗಿದ ನಂತರ ದಿನಗಳಲ್ಲಿ ಹೋಗಿದ್ದಕ್ಕೆ ಫ್ಲೋರ್ ಡೆಕೋರೇಷನ್ ತೆಗೆದಿದ್ರು. ಪುನೀತ್ ರಾಜ್ಕುಮಾರ್ ಇರ್ಬೋದು, ರಾಜ್ಕುಮಾರ್ ಅವ್ರದ್ದು, ಪಾರ್ವತಮ್ಮ ಅವ್ರದ್ದೆಲ್ಲ. ಅದನ್ನು ನೋಡಿಬಿಟ್ಟು, ಈ ವಿಡಿಯೋ ನೋಡಿಬಿಟ್ಟು ನನ್ನ ಸ್ನೇಹಿತರು ಅವ್ರು ಹೋಗಿದ್ದಾಗ ತೆಗೆದಿದ್ದಂಥ ಫೋಟೋಗಳನ್ನ ಕಳಿಸ್ಕೊಟ್ಟಿದ್ರು. ಇದೇ ಆ ಫೋಟೋಗಳು. ಕಾಯಿ ಬಿಟ್ಟಿಲ್ಲ. ಇದು ಹಲಸಿನ ಮರ, ನಮ್ಮ ದೇಶದ ತಳಿ. ಇದು ಚೀಪೆ ಮರ. ಚೀಪೆಕಾಯಿ ಬಿಟ್ಟದೆ. ಇದು ನೆಲ್ಲಿಕಾಯಿ ಮರ, ಹಣ್ಣು ಬಿಟ್ಟಿದೆ. ಕಾಯಿ ಸಣ್ಣದಾಗತ್ತೆ. ಅದು ನೆಲ್ಲಿಕಾಯಿ ಮರ. ಇದು ಏನೋ ಹಣ್ಣಿನ ಮರ, ಏನೂ ಗೊತ್ತಾಗ್ತಿಲ್ಲ. ಇದು ರಾಮಫಲ ಹಣ್ಣಿನ ಮರ ಥರ ಇದೆ. ಇದು ಹಣ್ಣಿನ ಮರನೇ. ಇದು ಗೊತ್ತಾಗ್ತಾ ಇಲ್ಲ, ಹೆಸರು ಗೊತ್ತಾಗ್ತಾ ಇಲ್ಲ, ತಳಿ ಯಾವುದು ಅಂತ. ಗೊತ್ತಿದ್ದವ್ರಿಗೆ ದಯವಿಟ್ಟು ಕಮೆಂಟ್ ಮಾಡಿ. ಬೆಟ್ಟದ ನೆಲ್ಲಿ ಮರ. ಆದ್ರೆ ಇಷ್ಟು ದಪ್ಪ ಬೆಟ್ಟದಲ್ಲಿ ಮರ ನೋಡ್ತಾ ಇರೋದು ಇದೇ ಫಸ್ಟ್ ನಾವು. ತುಂಬ ಹಳೇದು. ಕಾಯಿ ಅವೇ ಅಲ್ಲಿ ಮೇಲೆ. ಕಾಯಿ ಅವೇ ಕಣಕ, ಕಾಣಿಸ್ತಾ ಇಲ್ಲ ನಿನಗೆ? ಸಣ್ಣ ಸಣ್ಣ ಅವೇ ನೋಡ್ ಮೇಲೆ. ಇದು ಅಷ್ಟೇ, ಏನೋ ಹಣ್ಣಿನ ಮರನೇ. ನನಗೇನೊಂದು ಗೊತ್ತಾಯ್ತಲ್ಲ ಅದು. ಇದೊಂದು ಹಣ್ಣಿನ ಗಿಡ, ಸಪೋಟೋ ಮರ, ನಮ್ಮ ದೇಶದ ತಳಿ. ನಮ್ಮ ದೇಶದ ಹಣ್ಣಿನ ಮರಗಳೆಲ್ಲ ಒಟ್ಟಿಗೆ ಹಾಕ್ಬಿಟ್ಟವ್ರೆ. ಇದೇನು ಬಟರ್ ಫ್ರೂಟ್ ಗಿಡ ಇದಾಗಿದೆ, ಬಟ್ ಇನ್ನೂ ಬೆಳಿಲ್ಲ, ಗೊತ್ತಾಗ್ತಿಲ್ಲ. ಹೋ ಸಾರಿ. ತೆಂಗಿನ ಮರ ಸಣ್ಣಗೆ ಹೋಗೋದೆ. ಅಲ್ಲೊಂದು ಮರದ್ದು ಬ್ಯಾಲೆನ್ಸ್ ತಗೊಂಡು ಅಲ್ಲಷ್ಟು ದೂರ ಹೋಗೋದೆ ಸಣ್ಣಗೆ. ವಿಶೇಷ ಏನಂದರೆ, ಇದು ನಮ್ಮ ದೇಶದ ತೆಂಗಿನ ಮರ ಅಲ್ಲ. ನೀವು ನೋಡ್ಬೋದು, ಸೆಂಟ್ರಲ್ ಮಲೇಷ್ಯಾ ಅಲ್ಲಿಂದ ಬಂದಿರೋಂಥ ತೆಂಗಿನ. ಇದೆ ಚೀಲ ತರ ಬರುತ್ತೆ. ಎಲ್ರಿಗೂ ತುಂಬ ಧನ್ಯವಾದಗಳು. ಕೊನೆ ಹಂತಕ್ಕೆ ಬಂದ್ವಿ, ಹೊರಡ್ತಾ ಇದ್ದೀವಿ. ಇದು ಕೊನೆಯಲ್ಲಿ ಗೇಟಿಂದ ಆಚೆ ಹೋಗ್ಬೇಕಾದ್ರೆ ಕಾಣಿಸ್ತಂಥ ಗಿಡಗಳು. ಪಾಟಲ್ ತಾಳೆ, ಬೈಂದೆ ಮರ ಅಂತ ಏನು ಕರಿತೀವಿ. ಇದರಲ್ಲಿ ಹೆಂಡ ಕೂಡ, ಅಂದರೆ ನೀರ ಕೂಡ ಕಟ್ತಾರೆ ಕೆಲವು ಪ್ರಾಂತ್ಯಗಳಲ್ಲಿ. ಆಚೆ ಬರ್ತಾ ಇದ್ದೀವಿ, ಗೇಟ್ ಕಡೆ ಹೋಗ್ತಾ ಇದ್ದೀವಿ. ನಿಮ್ಗೇನು ಅನ್ನಿಸ್ತು? ನಾನು ಎಷ್ಟು ಸಮರ್ಪಕನಾಗಿ
ವೀಡಿಯೋ ಮಾಡಿದ್ದೀನಿ ಅಥವಾ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ನನ್ನ ಕಮೆಂಟ್ ಮುಖಾಂತರ ತಿಳಿಸಿ ದಯವಿಟ್ಟು. ತಪ್ಪಿದ್ರೆ ತಿದ್ಕೊತೀನಿ. ಥ್ಯಾಂಕ್ ಯು ವೆರಿ ಮಚ್.